ಬೆಂಗಳೂರು ನಗರದ ಒಂದು ಕಾಫಿ ಶಾಪ್ನಲ್ಲಿ ಅಂಜಲಿ ಮೊದಲು ಬರುತ್ತಾಳೆ. ಅವಳು ವಾಚ್ ನೋಡುತ್ತಾ ವೇಟ್ ಮಾಡುತ್ತಿರುತ್ತಾಳೆ. ಹಠಾತ್ ರಾಹುಲ್ ಒಳಗೆ ಬಂದು ಏನ್ ಮಗು, ಎಷ್ಟು ಸೀರಿಯಸ್ ಆಗಿದ್ದೀಯಾ ಎಂದು ಟೀಸ್ ಮಾಡುತ್ತಾನೆ. ಒಬ್ಬೊಬ್ಬರಾಗಿ ಕಿರಣ್, ದೀಪ್ತಿ ಮತ್ತು ಕಾರ್ತಿಕ್ ಕೂಡ ಬರುತ್ತಾರೆ. ಎಲ್ಲರೂ ಬಹಳ ವರ್ಷಗಳ ನಂತರ ಭೇಟಿಯಾಗಿ ಹಗ್ ಮಾಡಿಕೊಳ್ಳುತ್ತಾರೆ. ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್ ಆಲ್ ಮಿಕ್ಸ್ ಆಗಿರುತ್ತದೆ. ಕಿರಣ್ ಸೆಲ್ಫಿ ತೆಗೆದುಕೊಳ್ಳಲು ಟ್ರೈ ಮಾಡುತ್ತಾನೆ. ಗಾಯ್ಸ್ ವೇಟ್, ಲೈಟಿಂಗ್ ಸರಿಯಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ಕಾರ್ತಿಕ್, ನಿನ್ನ ಲೈಫ್ಗೂ ಲೈಟಿಂಗ್ ಇಲ್ಲ ಎಂದು ಜೋಕ್ ಮಾಡುತ್ತಾನೆ. ಎಲ್ಲರೂ ನಗುತ್ತಾರೆ. ಅವರು ಹಳೆಯ ಕಾಲೇಜ್ ಮೆಮರೀಸ್ ಬಗ್ಗೆ ಮಾತಾಡುತ್ತಾರೆ. ದೀಪ್ತಿ, ನಾವು ಲಾಸ್ಟ್ ಟ್ರಿಪ್ ಯಾವಾಗ ಹೋಗಿದ್ವಿ ಎಂದು ಕೇಳುತ್ತಾಳೆ. ರಾಹುಲ್, ಎಕ್ಸಾಮ್ ಮುಗಿದ ದಿನ, ಆದರೆ ನೀನು ಓದ್ತಾ ಇದ್ದೆ ಎಂದು ಟೀಸ್ ಮಾಡುತ್ತಾನೆ. ದೀಪ್ತಿ ಕೂಡ, ಅದಕ್ಕೆ ನೀನು ಪಾಸ್ ಆಗ್ಲಿಲ್ಲ ಎಂದು ರಿಪ್ಲೈ ಕೊಡುತ್ತಾಳೆ. ಕಾರ್ತಿಕ್ ಸಡನ್ಲಿ ಹೇಳುತ್ತಾನೆ, ಗಾಯ್ಸ್ ಮತ್ತೆ ಟ್ರಿಪ್ ಹೋಗೋಣ. ಎಲ್ಲರೂ ಆಸಕ್ತಿ ತೋರಿಸುತ್ತಾರೆ. ಅಂಜಲಿ ವ್ಯಾ ಎಂದು ಕೇಳುತ್ತಾಳೆ. ಕಿರಣ್ ವೈನಲ್ಲಿ ಒಂದು ರಿಮೋಟ್ ಹೋಮ್ ಸ್ಟೇ ತೋರಿಸುತ್ತಾನೆ. ಕಾಡಿನ ಮಧ್ಯೆ ಇರುವ ಸೈಲೆಂಟ್ ಪ್ಲೇಸ್. ನೆಟ್ವರ್ಕ್ ಇಲ್ಲದ ಪ್ಲೇಸ್ ಬೇಕು, ಪೀಸ್ ಎಂದು ಹೇಳುತ್ತಾನೆ. ರಾಹುಲ್, ನೆಟ್ವರ್ಕ್ ಇಲ್ಲ ಅಂದ್ರೆ ರೀಲ್ಸ್ ಹೇಗೆ ಹಾಕೋದು ಎಂದು ಕಂಪ್ಲೇಂಟ್ ಮಾಡುತ್ತಾನೆ. ಎಲ್ಲರೂ ನಗುತ್ತಾರೆ. ಸ್ವಲ್ಪ ಡಿಸ್ಕಷನ್ ನಂತರ ಎಲ್ಲರೂ ದಿಸ್ ವೀಕೆಂಡ್ ಟ್ರಿಪ್ ಎಂದು ಡಿಸೈಡ್ ಮಾಡುತ್ತಾರೆ. ಎಕ್ಸೈಟ್ಮೆಂಟ್ ಆಗೇ ಹೋಗುತ್ತದೆ. ಮುಂದಿನ ದಿನ ಅವರು ಕಾರ್ನಲ್ಲಿ ಟ್ರಾವೆಲ್ ಸ್ಟಾರ್ಟ್ ಮಾಡುತ್ತಾರೆ. ಸಾಂಗ್ಸ್, ಜೋಕ್ಸ್, ಫನ್, ಫುಲ್ ಜೋಶ್ ಮೂಡ್. ಕಿರಣ್, ಗಾಯ್ಸ್ ನೆಟ್ವರ್ಕ್ ಹೋಗ್ತಿದೆ ಎಂದು ಹೇಳುತ್ತಾನೆ. ಕಾರ್ತಿಕ್, ಅಡ್ವೆಂಚರ್ ಈಗ ಸ್ಟಾರ್ಟ್ ಆಯಿತು ಎಂದು ಹೇಳುತ್ತಾನೆ. ಕಾರ್ ನಿಧಾನವಾಗಿ ಕಾಡಿನ ರಸ್ತೆಗೆ ಹೋಗುತ್ತದೆ. ಸುತ್ತಲೂ ಸೈಲೆನ್ಸ್. ದೀಪ್ತಿ, ನಮಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾ ಎಂದು ಕೇಳುತ್ತಾಳೆ. ರಾಹುಲ್, ಗೂಗಲ್ ಮ್ಯಾಪ್ಸ್ ಕೂಡ ಕನ್ಫ್ಯೂಸ್ ಆಗಿದೆ ಎಂದು ಹೇಳುತ್ತಾನೆ. ಕಾರ್ ಕಾಡಿನೊಳಗೆ ಕಾಣಿಸದೆ ಹೋಗುತ್ತದೆ. ಅವರಿಗೂ ಗೊತ್ತಿರಲಿಲ್ಲ ಈ ಟ್ರಿಪ್ ಅವರ ಜೀವನವನ್ನು ಬದಲಾಯಿಸೋದು ಅಂತ. ಕಣ್ಣುಗಳು Game over.